ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MIS ಮಲ್ಲಪ್ಪ ಜೋದವ. ಆದ್ಮೇಲೆ ಇತ್ತೀಚೆಗೆ ನಮ್ಮ ಗೆಳೆಯರ ಬಳಗು ಭಾಳ ಕ್ರಿಯಾಶೀಲದವರು ಏನಾದರೂ ಒಂದು ವಿಷಯ ಹುಡುಕ್ತಾ ಇರ್ತಾರೆ. ಹೊಸದನ್ನು ಜಗತ್ತು ತಿಳಿಸ್ಬೇಕು, ಅದೇ ಕಾಲಕ್ಕೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅನ್ನೋಂಥ ಮನೋಧರ್ಮದವರು, ಜೊತೆಗೆ ಜನರನ್ನು ಕೂಡಿಸಿ ಬಡ ಜನ ಆಗಿರ್ಬೋದು, ಮತ್ತೇನೋ ಇರ್ಬೋದು, ಎಲ್ಲರೂ ಕೂಡಿಸ್ಕೊಂಡು ಆದಷ್ಟು ಸಮಾಜವನ್ನು ಮೇಲಕ್ಕೆತ್ತುವಂಥ ಕೆಲಸ, ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸಗಳಲ್ಲಿ ಇವರು ಭಾಳ ಮುಂದುವರೆದಂಥವ್ರು. ಅವ್ರ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಮಿತ್ರರು ಹೇಳ್ತಾ ಇದ್ದಾರೆ. ಅವರಿಂದವ್ರು ಇತ್ತೀಚೆಗೆ ಜಿಲ್ಲಾ ಕಾರಾಗೃಹ ಕೊಪ್ಪಳಕ್ಕೆ ಹೋಗಿದ್ದರು. ಕಾರಾಗೃಹಕ್ಕೆ ಹೋಗಿ ಆ ಬಂದಿಗಳ ಮನಪರಿವರ್ತನೆ ಮಾಡೋ ಸಲುವಾಗಿ ಅಲ್ಲೇ ಉಪನ್ಯಾಸ, ಕವಿಗೋಷ್ಠಿ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಏನು ನಡೀತು ಆ್ಯಕ್ಚುಲಿ, ಕೈದಿಗಳ ಅವ್ರು ಯಾವ ರೀತಿ ಇದ್ದರು, ಕೈದಿಗಳು ಏನು ಬಯಸ್ತಾ ಇದ್ರು, ಕೈದಿಗಳು ಇವ್ರು ಏನು ಕೊಟ್ಟು ಬಂದರು, ಕೈದಿಗಳು ಪರಿವರ್ತನೆ ಆಗುವಂಥ ಮೆಸೇಜ್ ಏನಾದರೂ ಕೊಟ್ಟರೆ ಏನೇನು ಮಾತಾಡಿದ್ರು ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಅವ್ರು ಹಂಚ್ಕೊಳ್ಳೋರಿದ್ದಾರೆ. ನಮ್ಮ ಈಗಾಗಲೇ ನನ್ನ ಸನ್ಮಿತರಾದಂಥ ಈಶ್ವರ ಬೆಳಗೇರಿಯವರು. ಗುರುಗಳ ಕಾರಾಗೃಹದಲ್ಲಿ ನೀವು ಏನು ಮಾಡ್ಲಿಕ್ಕೆ ಹೋಗಿದ್ರಿ? ನಮಸ್ಕಾರ ಸರ್. ನಮಸ್ಕಾರ. ಯಾರು ಹೋಗಲಾರ ಅಲ್ಲಿಂದ ಹೋಗಿ ನೀವು ಹೋಗಿ ಮೊದಲು ಯಾಕೆ ಸರ ತಮ್ಮನ್ನು ಹಿಡಕು ಎಲ್ಲರಿಗೂ ಒಂದು ನಮಸ್ಕಾರ ತಿಳಿಸ್ತಾರೆ ಸರ್. ಶ್ರೀಕೃಷ್ಣ ಹುಟ್ಟಿದ್ದನ್ನ ಕಾರಾಗೃಹದೊಳಗೆ ಇರಲಿ. ಕಾರಾಗೃಹ ಅಂತಂದ್ರೆ ಸರ್ ನಾವು ಅರ್ಥೈಸೋದು ಅಂತಂದ್ರೆ ಈ ಪ್ರತಿಯೊಂದು ಜೀವಿಗಳ ತಾಯಿಯ ಗರ್ಭ ಅನ್ನುವಂಥ ಒಂದು ಕಾರಾಗೃಹದೊಳಗೆ ಹುಟ್ಟಿ ಬಂದವರು ಸರ್. ಬೇಕಾಗಿಲ್ಲ. ಇವತ್ತಿನ ಮನಸ್ಥಿತಿ ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ ಕಾರಾಗೃಹ ಯಾಕೆ ಹೋದೇವಿ ಅಂತಂದ್ರೆ ಸರ್ ಅಲ್ಲಿ ನಮ್ಮ ಕಾರಾಗೃಹದ ಅಧೀಕ್ಷಕರಾದಂಥ ಸರ್ ಸನ್ಮಾನ್ಯ ಶ್ರೀ ಅಂಬರೀಷ್ ಪೂಜಾರಿ ಅನ್ನೋರು ಮೊದಲು ನಮ್ಮ ಗೋಕಾಕ ಸಬ್ ಜೈಲಿನೊಳಗೆ ಅವರು ಜೈಲರಾಗಿ ಇಲ್ಲಿ ಇದ್ದಾರೆ ರೀ. ಆ ವೇಳೆಯೊಳಗೆ ನಮ್ಮ ಒಂದು ಈ ಗೋಕಾವಿ ಗೆಳೆಯರ ಬಳಗದ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ. ಅಂದರೆ ಕೈದಿಗಳ ಮನಪರಿವರ್ತನಾ ಕಾರ್ಯಕ್ರಮ ಅಂತೇಳಿ ಮಾಡ್ಕೋತಿದ್ವಿ ರೀ. ಅವರು ಸಾಹಿತ್ಯ ಪ್ರಿಯರಿ, ಸಂಗೀತಾಸಕ್ತರಿ, ಹಾಗೆ ಕಲಾಪ್ರೇಮಿಗಳು. ಹೀಗಾಗಿ ಸರ್ ಅವರು ಮುಂದೆ ಇಲ್ಲಿಂದ ಅವರು ರಾಮನಗರಕ್ಕೆ ಹೋದ್ರಿ, ರಾಮನಗರದಿಂದ ಬಳ್ಳಾರಿಗೆ ಹೋದರು, ಬಳ್ಳಾರಿಯಿಂದ ಅವರು ಕೊಪ್ಪಳ